ಎಷ್ಟೋ ಹೊಸ ಪ್ರತಿಭೆಗಳು ಸೂಪರ್ ಸ್ಟಾರ್ ಆಗಿರೋದನ್ನ ನಿಮ್ಮ ಕಣ್ಣಾರೆ ನೋಡಿದ್ದೀರಾ, ನೋಡ್ತಾನೂ ಇದ್ದೀರಾ. ಕಾಟೇರ ಸಿನಿಮಾ ಇರಬಹುದು, ದರ್ಶನ್ ಅವರು ಈಗ ಮತ್ತೆ ಡೆವಿಲ್ ಸಿನಿಮಾದಲ್ಲಿ ಬೇರೆ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಿದ್ದಾರೆ ಅವರ ಜೀವನದಲ್ಲಿ ಒಂದು ಕಹಿ ಘಟನೆ ನಂತರ. ಸೊ ಯಾವ ರೀತಿ ವಿಶ್ ಮಾಡ್ತೀರಾ ಅಂತ? ಸಿ, ದರ್ಶನ್ ಈಸ್ ಅವರ್ ಸೂಪರ್ ಸ್ಟಾರ್. ಅವ್ರಿಗಿರೋ ಮಾಸ್ ಫಾಲೋಯಿಂಗ್ ಯಾರಿಗೂ ಇಲ್ಲ. ಈಗ ನೋಡಿ, ಅವ್ರು ಈ ವಿಲ್ ಆಲ್ವೇಸ್ ಬೌನ್ಸ್ ಬ್ಯಾಕ್. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವ್ರ ಶೂಟಿಂಗ್ ಶುರು ಮಾಡಬೇಕು ಅಷ್ಟೇ, ಸಿನಿಮಾ ರಿಲೀಸ್ ಆಗಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಜನ ಮತ್ತೆ ಎಲ್ಲ ಕಾಯ್ತಾ ಇದ್ದಾರೆ. 1-2 ವರ್ಷದಿಂದ ಎಲ್ಲ ನುಗ್ತಾರೆ. ದರ್ಶನ್ ನಮಗೆ ಬೇಕು, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬೇಕು ದರ್ಶನ್ ಅಂತವರು. ಯಾಕೆಂದರೆ ಜನ ಬದುಕ್ತಾರೆ ಅವರಿಂದ, ಊಟ ಸಿಗುತ್ತೆ ತುಂಬ ಜನಕ್ಕೆ. ದರ್ಶನ್ ಆಗಲಿ, ಅಪ್ಪು ಆಗಲಿ, ಎಲ್ಲರೂ ಬೇಕು ನಮಗೆ. ಆ ಥರದವ್ರು ಬೇಕು. ಆ ಥರ ಸೂಪರ್ ಸ್ಟಾರ್ಸ್ ಇಲ್ಲ ಅಂತಂದರೆ ಸಿನಿಮಾ ಚಿತ್ರರಂಗ ಬಡವಾಗ್ಬಿಡುತ್ತೆ, ಜನಗಳಿಗೆ ಕೆಲಸ ಸಿಗಲ್ಲ. ದರ್ಶನವ್ರು ಖಂಡಿತ ಬೇಕು ನಮಗೆ. ಹಾರೈಸ್ತೀನಿ ನಾನು, ದಯವಿಟ್ಟು ಬನ್ನಿ, ಸಿನಿಮಾ ಬೇಗ ಶುರು ಮಾಡಿ, ಶೂಟಿಂಗ್ ಶುರು ಮಾಡಿ, ವರ್ಷಕ್ಕೆ 2 ಸಿನಿಮಾ ಮಾಡಿ, ಎಲ್ಲರಿಗೂ ಊಟ ಸಿಗಲಿ, ದುಡ್ಡು ಸಿಗಲಿ, ಕೆಲಸ ಸಿಗಲಿ ಅಂತ. ಒಳ್ಳೇದೇ, ಬಿಸಿ ಆಗುತ್ತೆ. ದರ್ಶನ್ ಇದ್ರೆ ಬಿಸಿ ಆಗುತ್ತೆ. ಈ ಥರದ 4 ಈ ಥರ ಕಷ್ಟ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಈಗ ಸುದೀಪ್ ಅವ್ರ ಸಿನಿಮಾ ಮಾಡಿದ್ರು, ಆಮೇಲೆ ಯಾವ ಸಿನಿಮಾನೂ ಇಲ್ಲ. ಅಲ್ಲ, ಅವ್ರಿಗೆ ಟೈಮ್ ಬೇಕಲ್ವಾ, ಕತೆ ಕೇಳಬೇಕು, ಇದು ಮಾಡಬೇಕು. ಯಾವುದೋ ಸಿನಿಮಾ ಮಾಡೋಕ್ಕಾಗಲ್ಲ ಅಲ್ಲ ಅವ್ರು ಬೇರೆ ಇದರಲ್ಲಿದ್ದಾರೆ. ಅಂದರೆ ಆ ಗ್ಯಾಪ್ಗಳಲ್ಲಿ ಇನ್ನೊಬ್ಬರು 4-5 ಜನ ಹೀರೋಗಳಿದ್ದಾಗ ಅದೊಂದು ಸಿನಿಮಾ ಇರ್ತದೆ ನಮ್ಗೆ. ಅದಕ್ಕೆ ದರ್ಶನ್ ಅವರಾಗಲಿ ಎಲ್ಲರೂ ಬೇಕು ನಮಗೆ ಅರ್ಜೆಂಟಾಗಿ. ಅವ್ರು ದಯವಿಟ್ಟು ಅರ್ಜೆಂಟಾಗಿ ಬಂದು ಶೂಟಿಂಗ್ ಮಾಡಿದ್ಲೇ ಹೇಳೋದು ನಾನು ದರ್ಶನ್ ಅವ್ರಿಗೆ. ಆಗ ಕನ್ನಡ ಚಿತ್ರರಂಗಕ್ಕೆ ಒಬ್ರು ನಾಯಕ ಅಂತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಏನೇ ಇದ್ರೂ ಅವರು ಮುಂದಾಳತ್ವ ತೆಗೆದುಕೊಂಡಿದ್ರು. ಈಗ ಯಾರಾದರೂ ಕ್ಯಾಪ್ಟನ್ ಬೇಕು, ಲೀಡರ್ ಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ಸುತ್ತೆ ಸರ್? ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಆದಂತಹ ಒಂದು ಘಟನೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ. ಅಂದರೆ ನನಗೆ ಬೇಸರ ಇದೆ ಸಿನಿಮಾ ರಂಗದವ್ರ ಮೇಲೆ. ಯಾಕಂತ ಹೇಳಿದ್ರೆ ಅವರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡೋದಿಲ್ಲ. ನಾವು ಫಿಲ್ಮ್ ಫೆಸ್ಟ್ ಅನ್ನೋ ಅಂಥದ್ದು ಮಾಡಿದ್ವಿ, ಬರಲಿಲ್ಲ, ಭಾಗಿಯಾಗಲಿಲ್ಲ. ನಾನು ಯಾರ ಬಗ್ಗೆನೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇದು ಅವ್ರು ಹೇಳಿದ್ದನ್ನ ಸ್ಟೇಟ್ಮೆಂಟ್ ಕೇಳಿದೆ ನನಗೆ ಇನ್ವಿಟೇಷನ್ ಬಂದಿತ್ತು, ನಾನು ಡಿನೇ ಮಾಡಲ್ಲ, ನಾ ಇರಲಿಲ್ಲ. ಬಟ್ ಆ ಸ್ಟೇಟ್ಮೆಂಟ್ ತುಂಬ ನಾನು ಪೂರ್ತಿಯಾಗಿ ಒಪ್ಕೊಳ್ಳೋದು ಕಷ್ಟ ನನಗೆ, ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್ನ. ಬಟ್ ನಮ್ಮಲ್ಲಿ ಅಣ್ಣವರಾದ್ಮೇಲೆ ಲೀಡ್ರ್ ಒಬ್ಬರು ಬೇಕು, ನಮಗೆ ಬೇಕು ಒಬ್ಬರು ನಾಯಕರು ಅಂತ. ಈಗ ಅಂಬರೀಷ್ ಇದ್ದರು, ಆಮೇಲೆ ಎಲ್ಲರನ್ನೂ ಹಿಂಗೆ ಮಾಡೋರು. ಈಗ ಸೀನಿಯರ್ ನಟರುಗಳಿದ್ದಾರೆ, ಅವರು ತಗೊಂಡು ಅವರು ನಮ್ಮನ್ನು ಒಂದು ಯುನೈಟ್ ಮಾಡೋಕ್ಕೆ ಒಬ್ಬರು ಬೇಕು ನಮಗೆ ಅರ್ಜೆಂಟಾಗಿ. ಅಣ್ಣವ್ರು ಇದ್ದಾಗ ನಡೀತಾ ಇತ್ತು. ಅಣ್ಣವ್ರು ಇದ್ಮೇಲೆ ಅಂಬರೀಷ್ ಅವರು ಯಾರೋ ತಪ್ಪು ಮಾಡಿದ್ರೆ ಕರೆದು ಬೈಯೋ ಥರ ಇರಬೇಕು. ಈಗ ಯಾರೂ ಇಲ್ಲ, ಆ ಥರದ್ದೇನು ನಡೀತಾ ಇಲ್ಲ. ಒಬ್ರು ಬೇಕು, ಯಾರಾಗ್ತಾರೆ ಗೊತ್ತಿಲ್ಲ. ಇರೋದ್ರಲ್ಲಿ ರವಿಚಂದ್ರನ್ ಸರ್ ಇದ್ದಾರೆ, ಶಿವಣ್ಣ ಸರ್ ಇದ್ದಾರೆ, ಸುದೀಪ್ ಅವರು ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾರು ಬೇಕಾದ್ರೆ ಆಗ್ಬೋದು, ಗೊತ್ತಿಲ್ಲ. ಬಟ್ ಒಬ್ಬರು ಬೇಕು, ಗೈಡ್ ಮಾಡೋಕೆ ಒಬ್ಬರು ಬೇಕು. ಹೊಸಬ್ರು ಬರ್ತಾರೆ ತುಂಬ ಜನ ಸಿನಿಮಾ ಇಂಡಸ್ಟ್ರಿಗೆ. ಹೊಸ ಹುಡುಗರು ಬರ್ತಾರೆ, ಯುವಕರು ಬರ್ತಾರೆ, ಹೀರೋಗಳಾಗ್ತಾರೆ. ಅವ್ರ ತಪ್ಪುಗಳನ್ನು ಸರಿಗಳನ್ನು ತಿದ್ದೋದಕ್ಕೆ ಯಾರಾದ್ರು ಬೇಕಲ್ವ, ಹೇಳೋದಕ್ಕೆ, ಗೈಡ್ ಮಾಡೋದಕ್ಕೆ ಒಬ್ಬರು ಬೇಕಲ್ವ. ಯಾರು ಬೇಕು, ಯಾರು ತಗೋಬೇಕು ಲೀಡರ್ಶಿಪ್. ಕೊನೆಯದಾಗಿ ಅಪ್ಪು ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ 14ನೇ ತಾರೀಕು, ಏನು ಹೇಳ್ತೀರಾ ಸರ್? ಸರ್ ಬರ್ತೀರಾ ನೀವು ಥಿಯೇಟರ್ಗೆ, ಸಿನಿಮಾ ನೋಡ್ತೀರಾ, ಹೇಗೆ ಸರ್? ಹೇಳ್ತಿದ್ದಾರೆ, ಅದು ಹೇಳಿದ್ರೆ ಬರ್ತೀನಿ, ಬನ್ನಿ ಅಂತಂದ್ರೆ ಖಂಡಿತ ಬರ್ತೀನಿ. ಬಟ್ ನನಗೆ ಗೊತ್ತಿರಲಿಲ್ಲ 50ನೇ ವರ್ಷ ಅಪ್ಪುಗೆ ಅಂತಾನೆ. ಅಪ್ಪು ಯಾವಾಗಲೂ ನನಗೆ 35 ವರ್ಷ 34 ವರ್ಷ ಅಂತಾನೆ. ನಾನು ನಿನ್ನೆ ಕೇಳಿದಲ್ಲ ಗೊತ್ತಾಗುತ್ತೆ 50 ವರ್ಷನ ಅಪ್ಪುಗೆ ಇದ್ದಿದ್ರೆ ಅಂತ. ನಂಗೆ ಆಶ್ಚರ್ಯ, ಯಾಕೆಂದ್ರೆ ನನಗೆ ಯಾವಾಗಲೂ ಅಪ್ಪು ತುಂಬ ಚಿಕ್ಕವರೇ. ಸೊ ಮತ್ತೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲ ಅಪ್ಪು ಇಲ್ಲ ಅಂತಂದ್ರು ನಾವಿಲ್ಲ ಅಂತ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ನಮ್ಮ ಹೃದಯದಲ್ಲಿ ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಹೃದಯದಲ್ಲೂ ಇದ್ದಾರೆ. ಎಲ್ಲರೂ ನೀವು ಅಷ್ಟು ಪ್ರೀತಿಸ್ತೀರ ಅಪ್ಪುನ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಅಪ್ಪುವನ್ನು ಮತ್ತೆ ನೋಡಿ, ಅಷ್ಟು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಹಿರಿಯ ನಟ ಅವಿನಾಶ್ ಅವರ ಮಾತಾಗಿತ್ತು. ಅಪ್ಪು ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇರುವಂಥದ್ದು, ಜೊತೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಥಿಯೇಟರ್ಗೆ ಬರುವಂತಹ ಸಾಧ್ಯತೆ ಕೂಡ ಅವಿನಾಶ್ ಸರ್ದೇ ಇರುವಂಥದ್ದು. ಖಂಡಿತವಾಗ್ಲೂ ಎಲ್ಲರೂ ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ಮತ್ತೆ ಸಂಭ್ರಮಿಸಬೇಕು, ವಿಜೃಂಭಣೆಯನ್ನು ಅನ್ನುವಂಥದ್ದು ಇಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.